ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ. ವೆಲ್ಕಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಹೆಣ್ಣನ್ನು ನಾವು ಪ್ರಕೃತಿಗೆ ಹೋಲಿಸ್ತೀವಿ, ದೈವಶಕ್ತಿಗೆ ಹೋಲಿಸ್ತೀವಿ. ಇವತ್ತಿನ ಪ್ರೆಸೆಂಟ್ ಸೊಸೈಟಿಲಿ ಹೆಣ್ಣು ಎಲ್ಲ ಫೀಲ್ಡು ಗಂಡ್ಸ್ಗಿಂತ ಕಮ್ಮಿ ಇಲ್ಲ ಅಂತ ಪ್ರೂವ್ ಆಗಿದೆ, ಪ್ರೂವ್ ಮಾಡಿದ್ದಾರೆ. ಇವತ್ತು ಬರ್ತಾ ಇರೋದು ಒಂದು ಹೆಣ್ಣು, ನಾಗರತ್ನ ಅಂತ. ನನ್ನ ಹೆಸರು ನಾಗರತ್ನ ಅಂತೇಳಿ ಸರ್. ನಾನು 4 ವರ್ಷದಿಂದ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ನನ್ನ ಚಿಕ್ಕಪ್ಪ, ಇವ್ರು ನನ್ನ ಚಿಕ್ಕಮ್ಮ. ಇವರು ನನಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ ಡ್ರೈವಿಂಗ್ ಕಲಿಯಕ್ಕೆ. ನಾಲ್ಕು ವರ್ಷದಿಂದ ಬಸ್ ಓಡಿಸ್ತಾ ಇದ್ದೆ. ಮತ್ತೆ ಇವಾಗ ನಾನು ಪ್ಲೇಟ್ ಓಡಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಈ ವಿಷಯನ ಶಿವಣ್ಣವ್ರ ಜೊತೆ ಹೇಳ್ಕೊಂಡ್ರೆ ನನ್ನ ಆಸೆ ಈಡೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವಳು ಚಿಕ್ಕ ಬಾಲ್ಯದಿಂದನೂ ಅವಳು ತುಂಬಾ ಆಸೆ, ಡ್ರೈವಿಂಗ್ ಕಲಿಬೇಕು ಅಂತ ಬಹಳಷ್ಟು ಆಸೆ ಇತ್ತು ಅವಳಿಗೆ ಚಿಕ್ಕ ಮಗುನಿಂದನೂ. ಮತ್ತೆ ಅಣ್ಣನ ತರನೇ ಇಬ್ರು ಹೆಣ್ಮಕ್ಳನ್ನ, ತಂಗಿದಿರನ್ನ ಮದುವೆ ಮಾಡಿದಾಳೆ. ಮತ್ತೆ ಇಬ್ರು ತಮ್ಮದಿರನ್ನ ಓದಿಸಿದಾಳೆ. ಮತ್ತೆ ಅಪ್ಪ ಅಮ್ಮನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿಲ್ಲ, ಅದು ಅವ್ರ ಬಾಯೆಲ್ಲ ಕೇಳಬೇಕು. ನಾ ಹೇಳ್ಬಿಟ್ರೆ ಆ ಸಸ್ಪೆನ್ಸ್ ಬ್ರೇಕ್ ಆಗ್ಬಿಡುತ್ತೆ. ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ ಎಲ್ಲರ ಆಸೆನೂ ತೀರಿಸಿದ್ದಾರೆ. ಇವತ್ತು ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮಕ್ಕೆ ಬಂದು ಅವ್ರದೊಂದು ಆಸೆನ ಹೇಳೋಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋದು. ವೆಲ್ಕಮ್ ನಾಗರತ್ನ ಅವರು. ಹೇಳಿ ನಾಗರತ್ನ. ನನ್ನ ಹೆಸರು ನಾಗರತ್ನ ಅಂತ ಹೇಳಿ. ನಾವು ಚಾಮರಾಜನಗರ ಡಿಸ್ಟಿಕ್. ಚಾಮರಾಜನಗರ ನಮ್ಮೂರೇ. ನಮ್ಮೂರ್ಗೂ 20 ಕಿಲೋಮೀಟರ್ ಅಷ್ಟೇ. 20 ಕಿಲೋಮೀಟರ್ಸ್ ಅಂದ್ರೆ ನೀವು ತುಂಬಾ ಹತ್ತಿರದವ್ರು ಆಗ್ಬಿಟ್ಟು. ನಿಮ್ಮ ತಂಗಿನೇ ನಾನು. ನಂಗೆ ತುಂಬಾ ಜನ ತಂಗಿದ್ದಾರೆ, ಅದರಲ್ಲಿ ಸ್ಪೆಷಲ್ ತಂಗಿ. ಓಕೆ, ನಿಮ್ ಫ್ಯಾಮಿಲಿ ಯಾರು ಇದ್ದಾರೆ? ನಮ್ಮ ಫ್ಯಾಮಿಲಿ ನಮ್ಮ ತಂದೆ ತಾಯಿ, ಅಪ್ಪ ಅಮ್ಮ ಊರಲ್ಲಿ ಕೂಲಿ ಮಾಡ್ತಾರೆ. ಮತ್ತೆ ನನ್ನ ತಮ್ಮಂದಿರಿಬ್ರು, ಒಬ್ನು ಬಿ ಎಡ್ ಮಾಡ್ತಾ ಇದ್ದಾರೆ, ಒಬ್ನು D.Ed ಮಾಡ್ತಾ ಇದ್ದಾರೆ. ಇಬ್ರು ತಂಗಿದಿರ್ನ ನಾವೇನೆ ಕೊಟ್ಟು ಮದುವೆ ಮಾಡ್ಕೊಟ್ಬಿಟ್ಟಿದೀವಿ. ನಾನೇ ದೊಡ್ಡ ಮಗಳು, ನಾನೇ ಎಲ್ಲರಿಗೂ ನಿಂತು ಮದುವೆ ಮಾಡ್ಕೊಟ್ಟಿದ್ದೀನಿ. ನಿಮ್ಗೆ ಎಷ್ಟು ಏಜ್ ಇವಾಗ? 30 ಇಯರ್ಸ್. 30 ಇಯರ್ಸ್. ಯಾವಾಗಿಂದ ಕೆಲಸ ಮಾಡಕ್ ಶುರು ಮಾಡಿದ್ರಿ? ನಾನು 4 ಇಯರ್ಸ್ ಇಂದಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಸರ್. ಅದು ಬೆಂಗಳೂರಲ್ಲೇ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. 4 ಇಯರ್ಸ್ ಇಂದ ಅಂದ್ರೆ BMTC ಅಲ್ಲಿ ನಾನು ಡ್ರೈವರ್ ವರ್ಕ್ ಮಾಡ್ತಾ ಇದ್ದೀನಿ. ಬಸ್ಸು? ಹೌದು, ಬಸ್ಸಿಗೆ ಸೆಲೆಕ್ಷನ್ ಆಗಿ ಒಂದ್ 5 ಡೇಸ್ ವರ್ಕ್ ಮಾಡಿದೆ. ಆಮೇಲೆ ನಮ್ ಸಾಹೇಬ್ರು ಬೇಡಮ್ಮ ನಿಂಗೆ ಹೆವಿ ಆಗುತ್ತೆ ಅಂತ ಹೇಳಿ ಚೆಕಿಂಗ್ ಜೀಪ್ ಬರ್ತದಲ್ಲ ಸರ್, ಆ ಜೀಪ್ ಅಲ್ಲಿ ನಾನು ಡ್ರೈವರ್. ಇವಾಗ ಅಲ್ಲಿ ಡ್ರೈವರೇ. ಆಕೆ ಬಸ್ ಓಡಿಸ್ಬೋದು, ಆದ್ರೆ ಆಕಾಶದಲ್ಲಿ ಹಾರಕ್ಕಾಗುತ್ತಾ? ನಾನಿರುವುದೇ ನಿಮಗಾಗಿ. ಎಷ್ಟು ಸಂತೋಷ ಆಗುತ್ತೆ ನೋಡಿ. ಒಂದು ಹೆಣ್ಣು ಮನ್ಸ್ ಪಟ್ರೆ ಏನ್ ಸಾಧಿಸಕ್ಕಾಗಲ್ಲ ಅಂದಕ್ಕೆ ಇವರೇ ಎಕ್ಸಾಂಪಲ್. ಬಸ್ನ ಓಡಿಸೋದು ಸಾಮಾನ್ಯ ಅಲ್ಲ, ನಮ್ಗೆ ಕಷ್ಟ ಆಗುತ್ತೆ. ಆದ್ರೂ ಯಾವ್ದು ಬೇಕಾದ್ರೆ ಸಾಧಿಸ್ತೀನಿ ಅಂತ ಹೋಗಿದ್ದಾರೆ. ಬನ್ನಿ ಅವ್ರ ಚಿಕ್ಕ ವಯಸ್ಸು ಬಗ್ಗೆ ಕೇಳೋಣ. ಚಿಕ್ಕ ವಯಸ್ಸಿಂದ ಹೆಂಗೆ ನೀವು? ಸರ್, ನನ್ನ ಚಿಕ್ಕ ವಯಸ್ಸಲ್ಲಿ ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ನಾನು ಸೈಕಲ್ ಕಲಿತಾ ಇದ್ದೆ. ಸೈಕಲ್ ಕಲಿಬೇಕಾದ್ರೆ ನಮ್ ಚಿಕ್ಕಪ್ಪರು ಹೊಡಿತ್ರಿ, ಏನ್ ಗಂಡೆ ಕಂಡಾಗ ನೀನ್ ಸೈಕಲ್ ಹೊಡಿತೀಯ? ಗಂಡೆ ತರ ಭಾಷೆ ನೋಡಿ ಎಷ್ಟು ಚೆನ್ನಾಗಿದೆ. ಮಜಾ ಇದೆ ಬಿಡಿ, ಅದು ಆ ಸೊಗಡೆ ಬೇರೆ ತರ. ಅದು ನಮ್ ಭಾಷೆ ಅಲ್ವಾ ಸರ್? ಮತ್ತೆ ಅದು ಮಾದೇಶ್ವರನ್ ಬೆಟ್ಟದ ಭಾಷೆ ಬಿಡಕ್ಕಾಗತ್ತಾ? ಅಲ್ವರ ನೀವು ಬಿಟ್ಟಿರ ಮಾದೇಶ್ವರನ್ ತವ? ಬಿಟ್ಟವೆ. ಮತ್ತೆ ಹೇಳಿ ಶುರು ಮಾಡ್ಕೊಳ್ಳಿ.
ಈ ಭಾಷೆಲ್ಲ ಮಾತಾಡೋಣ ಸರ್, ಶುರು ಮಾಡ್ಕೊಳ್ಳಿ. ಹೇಳ್ತಾ ಇದ್ರು ಸರ್, ನಮ್ ಚಿಕ್ಕಪ್ಪ ಬೈತಿದ್ರು, ಏನ್ ಗಂಡೆ ಕಳ್ಕೊಂಡ ಗಂಡ್ಬಿರಿ ಕಂಡಾಗ ಸೈಕಲ್ ಹೊಡೆಯಕ್ ಹೋಯ್ತಾಳೆ ಅವಳು, ಹೋಗಿ ಅಲ್ಲಿ ಕೂತ್ಕೊಂಡು ಹೋಗಿ ಏನಾದ್ರು ಮಾಡು ಹೋಗು ಅಂತ ಚೆನ್ನಾಗಿ ಹೊಡಿಯೋರು. ಅವ್ರು ಇಲ್ದೇ ಹೋದಾಗ ಎತ್ಕೊಂಡು ಓಡಿಸ್ಕೊಂಡು ಸೈಕಲ್ ಕಲ್ತ್ಕೊಂಡಿದೆ. ಹಂಗೆ ನನ್ ಕಾಲೇಜ್ಗೆ PUC ಕಾಲೇಜ್ಗೆಲ್ಲ ಹೋದೆ. ಅದಾದ್ಮೇಲೆ ಊರಲ್ಲಿ ನಮ್ ಚಿಕ್ಕಪ್ಪ ಒಬ್ರು ಬೆಂಗಳೂರಲ್ಲೇ ಇದ್ರೆ ಅವ್ರು ಕಾರ್ ತಕೊಂಡ್ ಊರಿಗೆ ಬರ್ತಾ ಇರ್ತಿದ್ರು. ಅವಾಗ ನನಗೆ ಕಾರ್ ಕಲಿಬೇಕು ಅಂತ ಇಷ್ಟ. ಅವ್ರು ಬಿಡ್ತಿರ್ಲಿಲ್ಲ, ಅವ್ರೆಲ್ಲರೂ ಡಿಕ್ಕಿ ಹೊಡೆಸ್ಬಿಟ್ಟಳು ಅಂತ. ಆದ್ರೂ ಕದ್ದು ನಾರು ಅದ್ ಮುಟ್ಟಿಗಿಟ್ಟಿ ನೋಡ್ಕೊತಿದ್ದೆ, ಎತ್ತಿ ಹೊಡೆಯಕ್ ಆಯ್ತಿರ್ಲಿಲ್ಲ. ಆಮೇಲೆ ಸ್ವಲ್ಪ ಹಂಗೆ ಕಲ್ತ್ಕೊಂಡು ಕಾರ್ ಟಚ್ ಅಪ್ ಸ್ವಲ್ಪ ಬಂತು. ಆಮೇಲೆ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಹೋಗಿ ಕಾರ್ ಕಲ್ತ್ಕೊಂಡೆ. ಅದಾಗಿ 1 ವರ್ಷ ಆದ್ಮೇಲೆ ಹೆವಿ ಕಲ್ತ್ಕೊಂಡೆ. ಮೈಸೂರಲ್ಲಿ ಹೋಗಿ ಬಸ್ಸೇ ಕಲ್ತೆ. ಅಲ್ಲಿ RTO ಒಂದ್ 30 days ಕ್ಲಾಸ್ ಕೊಡ್ತಾರೆ. ಅಲ್ಲಿ 5000 ಕಟ್ಟಿದ್ರೆ ಕೊಟ್ಟು ಮತ್ತೆ ರೋಡ್ ಮೇಲೆ ಎಲ್ಲ ಚೆನ್ನಾಗಿ ಓಡಿಸಿ ಮತ್ತೆ RTO ಎದುರಿಗೆ ಹುಡುಗರಿಗಿಂತ ಪಕ್ಕ ಚೆನ್ನಾಗಿ ಓಡಿಸ್ಬಿಟ್ಟೆ. ಆಮೇಲೆ ಹೇಳಿದ್ರು ಹುಡುಗರೇ ಫೇಲ್ ಆಗ್ಬಿಟ್ರು. ಅದ್ರಲ್ಲಿ ನಾನು ಒಬ್ಳೆ ಹುಡುಗಿ ಇದ್ದಿದ್ದು, ನಾನು ಪಾಸ್ ಆಗ್ಬಿಟ್ಟೆ. ಆಮೇಲೆ ಅವರೇ ನಿಮ್ ತರನೇ ಅವರು ನನಗೆ ಇದೆಲ್ಲ ತುಂಬಾ ಎನ್ಕರೇಜ್ ಕೊಟ್ರು. RTO ಸಾಹೇಬ್ರು ರಾಮಚಂದರ್ ಅಂತ ಅವ್ರ ಹೆಸರು, ಮೈಸೂರು RTO ಅವರು. ಆಮೇಲೆ ಚೆನ್ನಾಗಿ ಓಡಿಸಿ ಸರ್ಟಿಫಿಕೇಟ್ ಸಿಕ್ತು. ಆ ಸರ್ಟಿಫಿಕೇಟ್ ಮೇಲೆ ಮತ್ತೆ BMTC ಕಾಲ್ ಮಾಡಿದ್ರು. ಮತ್ತೆ BMTC ಹಾಕಿ ನಾನು ಅಪ್ಲಿಕೇಶನ್ ಹಾಕಿದೆ. ಇಂಟರ್ವ್ಯೂ ಕರೆದ್ರು. ಇಂಟರ್ವ್ಯೂ ಕೂಡ ನಾನು 40 ಮಾರ್ಕ್ಸ್ ಬಂತು ನನಗೆ. ಹುಡುಗರಿಗಿಂತ ಜಾಸ್ತಿನೇ ತೆಗೆದಿದ್ದೆ. S 8 ಮತ್ತೆ ಸಿಗ್ನಲ್ಸ್ ಎಲ್ಲದರಲ್ಲೂ ಪಕ್ಕ. ರಿವರ್ಸ್ ರ್ಯಾಂಪ್. ಚಿಕ್ಕ ವಯಸ್ಸಿಂದ ನೀವು ಈ ರೀತಿ ಒಂದು ಪೋಲಿ ಆಟದ ಜೊತೆಲೇ ಈ ಒಂದು. ಹೌದು ಸರ್. ಮತ್ತೆ ನನಗೆ ಜಾಸ್ತಿ ಹುಡುಗರ ರೀತಿನೇ ಆಟ ಆಡ್ಬೇಕು ಅಂತಾನೆ ಇಷ್ಟ. ಹುಡುಗರ ರೀತಿನೇ ನಾನು ಕಬಡ್ಡಿ ಆಡ್ತಾ ಇದ್ದೆ, ಚಿನ್ನಿಕೋಲಾಟ ಆಡ್ತಾ ಇದ್ದೆ, ಪುನಃ ಮರಕೋತಿ ಆಟ. ಅದೆಲ್ಲ ಆಟ ಆಡೋದು. ಹುಡುಗರು ಬಿಟ್ರೆ ಹುಡುಗಿರ ಜೊತೆ ನಾ ಸೇರ್ತಾನೆ ಇರ್ಲಿಲ್ಲ. ನನಗೆ ಇಷ್ಟನೇ ಹುಡುಗರ ರೀತಿನೇ ಆಟ ಆಡ್ಬೇಕು, ಹುಡುಗರ ಜೊತೆ ಇರ್ಬೇಕು ಒಂಥರ ಎಲ್ಲರ ಜೊತೆ ಬ್ರ್ಯಾಂಡ್ ಆಗಿರ್ತದೆ. ಅದು ನಿಮ್ ಫ್ಯಾಮಿಲಿ ನೀವು ಒಂಥರ ಮಗ ತರ ತಾನೆ ನೋಡಿ. ಎಷ್ಟು ಜನಕ್ಕೆ ನೀವು ಮದುವೆ ಮಾಡ್ಸಿದೀರಾ? ಹೌದು ಸರ್. ಎಲ್ರು ಹೇಳ್ತಿದ್ರು, ನೀನು ದೊಡ್ಡೋಳಲ್ವಾ, ನೀನ್ ಫಸ್ಟ್ ಮದುವೆ ಆದ್ಮೇಲೆ ನಿನ್ ತಂಗಿನ ಮದುವೆ ಮಾಡು ಅಂತ ಹೇಳ್ತಾ ಇದ್ರು. ಇಲ್ಲ, ನಾನು ಅಕ್ಕನ ಪ್ಲೇಸ್ ಅಲ್ಲಿ ಇದ್ದು ನಾನು ಮದುವೆ ಮಾಡ್ತಾ ಇಲ್ಲ, ಅಣ್ಣನ ಪ್ಲೇಸ್ ಅಲ್ಲಿ ಇದ್ದು ಮದುವೆ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದೆ. ವೆರಿ ಗುಡ್, ವೆರಿ ನೈಸ್. ಫ್ಯಾಮಿಲಿ ಯಾರು ಬಂದಿದ್ದಾರೆ ಇವಾಗ? ನಮ್ ತಮ್ಮ ಮತ್ತೆ ಅವ್ರು ನಮ್ ಚಿಕ್ಕಪ್ಪ. ನಮಸ್ಕಾರ. ಏನ್ ಅನ್ಸುತ್ತೆ ನಿಮ್ಮ ಅಕ್ಕನ ಬಗ್ಗೆ? ಸರ್, ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಅಕ್ಕವರು ಇನ್ನು ಮುಂದೆ ಹೆಚ್ಚಿನ ಸಾಧನೆ ಮಾಡ್ಲಿ ಅಂತ ಖಂಡಿತ ಆಲ್ರೆಡಿ ಮಾಡಿದ್ದಾರೆ ಸಾಧನೆ. ಏನ್ ಮಾಡಿಲ್ಲ ಹೇಳಿ? ಯಾಕಂದ್ರೆ ಎಲ್ಲರೂ ನೋಡ್ಕೊಂಡಿದ್ದಾರೆ ತಂದೆ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ ನಿಂತು ಒಂದು ಯಂಗ್ಸ್ ಮಾಡೋದು ಬಹಳ ಕಷ್ಟ. ಬಟ್ ಅವ್ರು ಪ್ರೂವ್ ಮಾಡಿದ್ದಾರೆ. ಅವ್ರ ಫ್ಯಾಮಿಲಿ ನೋಡ್ಕೋಬೇಕು. ಎಷ್ಟೋ ಜನ ಆಡ್ಕೆ ಮಾಡಿರ್ಬೋದು, ಗಂಡು ಬೇರೆ ಅಂದಿರ್ಬೋದು, ಏನಂದಿರ್ಬೋದು. ಅದೆಲ್ಲ ಬಿಟ್ಟಾಕೆ ನಮ್ಮ ನಮ್ಮ ಕೆಲಸ ನೋಡ್ಕೊಂಡ ಬಿಡಯ ಅಂತ ಹೇಳ್ಬಿಟ್ಟು ಬಂದು ಇವತ್ತು ಏನೊಂದು ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ ನೋಡಿ. ಯಾಕಂದ್ರೆ ಕಷ್ಟ. BTS ಬಸ್ಸಲ್ಲಿ ಓಡಿಸೋದು ಕಷ್ಟ. ಅಂತ ಲೈಸೆನ್ಸು ತಗೊಂಡು ಒಂದು ಫ್ಯಾಮಿಲಿನ ಮುನ್ನುಗ್ಸಿ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮೆಲ್ರಿಗೂ ಬೆಳೆಸಿದಾರಲ್ಲ, ಅದು ದೊಡ್ಡತನ. ನಿಮ್ಗೆ ಅನ್ಸಲ್ವಾ ಆ ತರ? ಖಂಡಿತ ಅಲ್ವಾ? ಹೇಳಿ. ಬಸ್ ಡ್ರೈವಿಂಗ್ ಮಾಡ್ಬೇಕು ಅಂತ ಮಟ್ಟ ತುಂಬಾ ಕುತೂಹಲ ಆಯ್ತು. ಕಡೆಗೂ ಬಸ್ ಡ್ರೈವರ್ ನಾನಿರುವುದೇ ನಿಮಗಾಗಿ.